ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಾನು ಮಾಡ್ಲಿಕ್ಕೆ ಬಂದಿದ್ದೀನಿ ಬನ್ಸಿ ರವೆ ಉಪ್ಪಿಟ್ಟು. ಅದನ್ನು ಯಾವ ಥರ ಮಾಡೋದು, ಕಡಿಮೆ ಸಮಯದಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಯಾವ ಥರ ಮಾಡೋದು ಬನ್ಸಿ ರವೆ ಉಪ್ಪಿಟ್ಟು ಅನ್ನೋದ ಅಥವಾ ಉಪ್ಮಾ ಯಾವ ಥರ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ. ಇವತ್ತು ಸರ್ಪ್ರೈಸ್ ಏನಂದರೆ, ಇವತ್ತು ನಾನು ಮಾಡಲ್ಲ, ನಮ್ಮ ಹಸ್ಬೆಂಡ್ ಮಾಡ್ತಿದ್ದಾರೆ. ನಾನೆಲ್ಲ ರೆಡಿ ಕಟ್ ಮಾಡಿಟ್ಟಿರೋ ಈರುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಮತ್ತು ಒಂದು ತುಂಡು ಗ್ರೀನ್ ಚಿಲ್ಲಿ ಮತ್ತು ಉದ್ದಿನ ಬೇಳೆ, ನೆಕ್ಸ್ಟು ಸಾಸಿವೆ, ಬನ್ಸಿ ರವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗಾಣದ ಎಣ್ಣೆ, ಕಡಲೆಕಾಯಿ ಬೇಯಿಸಿದ್ದು. ಇದಿಷ್ಟು ನಾನು ಇವತ್ತು ರೆಡಿ ಮಾಡಿ ನಮ್ಮ ಹಸ್ಬೆಂಡ್ಗೆ ಕೊಡ್ತೀನಿ. ಇವತ್ತು ಅವ್ರ ಕಡೆಯಿಂದ ಮಾಡಿಸ್ತದೆ. ನಿಮಗೆ ಇವತ್ತು ಸರ್ಪ್ರೈಸ್. ಅವರು ಯಾವ ಥರ ಮಾಡ್ತಾರೆ ಉಪ್ಪಿಟ್ಟು ಅನ್ನೋದು ನಿಮಗೆ ನಾನು ತೋರಿಸ್ತೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದಾರೆ, ಬಿಸಿ ಆಗಲಿಕ್ಕೆ ಬಿಡಬೇಕು. ಬಿಸಿ ಆದ ನಂತರ ಇದಕ್ಕೆ ನಾವು ಗಾಣದ ಎಣ್ಣೆನ ಹಾಕ್ತಾಯಿದ್ದೀವಿ. ಕಡಲೆಕಾಯಿ ಬೀಜದ್ದು ನಾವು ಯೂಸ್ ಮಾಡೋದ್ರಿಂದ ಅದನ್ನೇ ಹಾಕ್ತಾಯಿದ್ದೀವಿ. ಎಣ್ಣೆ ಬಿಸಿ ಆಗ್ತಾಯಿದೆ. ನೆಕ್ಸ್ಟು ಇದಕ್ಕೆ ನಾವು ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಸಿಡಿದ ತಕ್ಷಣ ಇದಕ್ಕೆ ನಾವು ಸಾಸಿವೆ ಚಟಪಟ ಸಿಡಿತಾ ಇದೆ. ನೆಕ್ಸ್ಟ್ ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ನಿಮ್ಮ ಮನೇಲಿ ಯಾವ ಥರ ನೀವು ಉಪ್ಪಿಟ್ಟು ಮಾಡ್ತೀರ ಅನ್ನೋದು ಕಮೆಂಟ್ ಮಾಡಿ. ನಾವು ತುಂಬ ವಿಧಾನದಲ್ಲಿ ಮಾಡ್ತೀವಿ. ಇದು ಒಂದು ಕರಿಬೇವು ಹಾಕ್ಕೊಳ್ಳೋಣ. ನೆಕ್ಸ್ಟು ಗ್ರೀನ್ ಚಿಲ್ಲೀಸು 2ರಿಂದ 3. ಖಾರ ಕಡಿಮೆ ತಿನ್ನೋದ್ರಿಂದ ನಾವು ಕಡಿಮೆ ಹಾಕೋದು, ನೀವು ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಇದಕ್ಕೆ ನಾವು ತುಂಬ ಕಡಿಮೆ ಖಾರ ತಿನ್ನೋದ್ರಿಂದ ನಾವು 2ರಿಂದ 3 ಹಸಿಮೆಣ್ಸಿಕಾಯಿನ ಇದಕ್ಕೆ ಹಾಕ್ತಾಯಿದ್ದೀವಿ. ಇದಕ್ಕೆ ತರಕಾರಿ ಕೂಡ ಹಾಕ್ಕೋಬೋದು. ನಾವು ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇರೋದು. ನೆಕ್ಸ್ಟು ಇದಕ್ಕೆ ಪುದೀನ ಎಲೆಗಳನ್ನು ಸಹ ಸೇರಿಸೋಣ. ನೆಕ್ಸ್ಟು ತುರಿದು ಇಟ್ಟಿರೋಂತಹ ಹಸಿ ಶುಂಠಿನ ಇದಕ್ಕೆ ಆ್ಯಡ್ ಮಾಡಬೇಕು. 1ರಿಂದ 2 ನಿಮಿಷ ಇದು ಫ್ರೈ ಆಗಲಿ ಆಯಿಲಲ್ಲಿ. ಪುದೀನ ಏನಕ್ಕೆ ಹಾಕಿದ್ದೀನಿ ಅಂದರೆ, ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ ಇದಾಗುತ್ತೆ ಅನ್ನೋ ರೀಸನ್ಗೆ ಹಾಕಿದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಕಟ್ ಮಾಡಿಟ್ಟಿರೋ ಈರುಳ್ಳಿ ಸಹ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ತುಂಬ ಏನು ಫ್ರೈ ಆಗೋದು ಬೇಡ. ನಮ್ಮ ಹಸ್ಬೆಂಡು ತುಂಬ ಬೇಗ ಮಾಡ್ತಾರೆ. ನಾವು ಮಾಡೋದು ರೀತಿ ಸ್ವಲ್ಪ ಚೇಂಜ್ ಇರುತ್ತೆ, ಅವ್ರು ಮಾಡೋ ರೀತಿಯೇ ಬೇರೆ ಇರುತ್ತೆ. ಸೊ ಇವತ್ತು ಅದಕ್ಕೋಸ್ಕರ ಅವ್ರ ಕೈಯಿಂದ ನಾನು ಉಪ್ಪಿಟ್ಟು ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟು ಕಟ್ ಮಾಡಿಟ್ಟಿರೋ ಕೊತ್ತಂಬರಿನೇ ಸಹ ಇದಕ್ಕೆ ನಾನು ಹಾಕ್ತಾಯಿದ್ದೀವಿ. ನಾವು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ವಿ ಇವತ್ತು. ಏನಕ್ಕೆ ಅದ್ರ ಜೊತೆ ಸ್ವಲ್ಪ ಸ್ವೀಟು ಸಹ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದಕ್ಕೆ ಸ್ವಲ್ಪನೇ ಉಪ್ಪಿಟ್ಟು ಮಾಡಿರೋದು. ನೆಕ್ಸ್ಟು ಇದು ರೆಡಿಯಾಗಿದೆ. ಇದು ಗ್ಯಾಸ್ ಸಿಮ್ಮಾಗಿ ಇಟ್ಕೊಂಡು ನೆಕ್ಸ್ಟು ಬನ್ಸಿ ರವೆನ ಸ್ವಲ್ಪ ಹುರ್ಕೋಬೇಕು. ಹುರಿಲಿಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ರವೆನ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಕಿದ ನೆಕ್ಸ್ಟು ಸ್ವೀಟಿಗೆ ಅದನ್ನು ಮಾಡ್ತೀವಿ. ಇದಿಷ್ಟು ಹುರಿಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಬೇಕು. ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ. ನೆಕ್ಸ್ಟು ಇದಕ್ಕೆ ನಾವು 1 ಕಪ್ಪು ರವೆ ತಗೊಂಡ್ರಿಂದ ಇದಕ್ಕೆ 3 ಕಪ್ಪು ನೀರು ಹಾಕ್ತಾಯಿದ್ದೀವಿ. ಈ ಕಡೆ ರವೆ ಸಹ ಹುರಿತಾ ಇದ್ದೀವಿ. ನೀವು ಬೇಕೆಂದರೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಸಹ ಹಾಕ್ಬೋದು, ಅಥವಾ ಡ್ರೈನೂ ಹುರಿಬೋದು. ನಮ್ಮ ಹಸ್ಬೆಂಡ್ ಇವತ್ತು ಇದಕ್ಕೆ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದಾರೆ. ಅದಕ್ಕೆ ಕಡಲೆಕಾಯಿ ಬೀಜದ ಆಯಿಲು ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟು ಅದಕ್ಕೆ ನಾವು ಬ್ರೌನ್ ಸಾಲ್ಟು, ನಮ್ಮ ಮನೇಲಿ ಬ್ರೌನ್ ಸಾಲ್ಟ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಬ್ರೌನ್ ಸಾಲ್ಟು ಸಹ ಹಾಕ್ಕೊತಾ ಇದ್ದಾರೆ. ನಿಮ್ಮ ಮನೇಲಿ ಯಾವುದು ಸಾಲ್ಟ್ ಯೂಸ್ ಮಾಡ್ತೀರಾ ನೀವು ಅದನ್ನೇ ಸಹ ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಬ್ರೌನ್ ಸಾಲ್ಟ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಅದನ್ನು ಹಾಕ್ತಿದ್ದೀವಿ. 1 ತುಂಡು ಬೆಲ್ಲ, ನಮ್ಮ ಸೈಡ್ ಬೆಲ್ಲ ಹಾಕ್ತೀವಿ. ಸೊ ಅದಕ್ಕೆ ನಾವು ಉಪ್ಪಿಟ್ಟಿಗೆ ಬೆಲ್ಲ ಹಾಕ್ಕೊಳ್ತೀವಿ. ಲೆಮನ್ ಬೇಕಾದ್ರೆ ಹಾಕ್ಕೋಬೋದು. ಇವತ್ತು ಲೆಮನ್ ಇರಲಿಲ್ಲ, ಸೊ ಅದಕ್ಕೆ ಅದು ಸ್ಕಿಪ್ ಮಾಡಿದ್ದೀನಿ. ಲೆಮನ್ ಹಾಕಿದರೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಹುರಿದಿಟ್ಟಿರೋಂಥ ರವೆ, ಇದು ಬನ್ಸಿ ರವೆ ಹುರಿದು ರೆಡಿಯಾಗಿದೆ. ಒಂದು ಪ್ಲೇಟಲ್ಲಿ ಹಾಕಿ ಸ್ವಲ್ಪನೇ ರವೆ ಹಾಕ್ಕೊಳ್ಳಿ. ಒಟ್ಟಿಗೆ ಹಾಕಿದರೆ ಇದು ಗಂಟಾಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪನೇ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5-6 ನಿಮಿಷದಲ್ಲಿ ಮಾಡುವಂಥ ಉಪ್ಪಿಟ್ಟು ಅಥವಾ ಉಪ್ಮಾ ಬೇಗ ಮಾಡ್ಕೋಬೋದು. 1-2 ರಿಂದ 3 ನಿಮಿಷ ಕಟ್ ಮಾಡ್ಲಿಕ್ಕೆ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ
ಇದು 5ರಿಂದ 6 ನಿಮಿಷದೊಳಗೆ ಉಪ್ಪಿಟ್ಟು ಬೇಗ ಆಗಿಬಿಡುತ್ತೆ. ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ನೋಡಿದ್ರೆ ರೆಡಿ ಆಗಿದೆ. ಇದನ್ನು ಒಂದು ಬೌಲಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂತ ಹೇಳಿ. ಒಂದು ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸ್ತೇನೆ. ನೋಡಿ ಈ ಥರ ರೆಡಿಯಾಗಿದೆ. ಪರಿಮಳ ಅಂತೂ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ಉಪ್ಪಿಟ್ಟು ತಿಂದ್ರೇ ಚೆಂದ. ಆರಿದ ಮೇಲೆ ಟೇಸ್ಟೇ ಇರಲ್ಲ ಅದು. ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾವ ಥರ ಉಪ್ಪಿಟ್ಟು ಮಾಡ್ತೀರ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.